ನಮ್ಮ ದೇಶಕ್ಕೆ ರೈತ ಎಷ್ಟು ಇಂಪಾರ್ಟೆಂಟೋ ಡಾಕ್ಟರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂತಂದರೆ ಅವರು ಸರಿಯಾದ ಸಮಯಕ್ಕೆ ನಮಗೆ ಚಿಕಿತ್ಸೆ ಕೊಡಲಿಲ್ಲ ಅಂತ ಹೇಳಿದರೆ ಪ್ರಾಣ ಹೋಗೋ ಸಾಧ್ಯತೆಗಳು ಹೆಚ್ಚಿದೆ. ಈಗ ಡಾಕ್ಟರ್ಸ್ನೇ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಫ್ರೀಡಮ್ ಪಾರ್ಕಲ್ಲಿ. ಇದು 2ನೇ ದಿನ ಇವರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಸ್ಟೈಪೆಂಡ್ ಹೈಕ್ ಮಾಡಿ ಅಂತ ಹೇಳಿ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಇವ್ರಿಗೆ ಪ್ರತಿಕ್ರಿಯೆಗಳು ಬಂದಿಲ್ಲ KRDಯಿಂದ. ಹಾಗಾಗಿ ಇವರು 2ನೇ ದಿನ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನಾನು ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಡಾಕ್ಟರ್ ವೇಣುಗೋಪಾಲ್ ಅವರಿದ್ದಾರೆ. ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ನಾವು ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಅಂದರೆ ನಾವು ಕರ್ನಾಟಕದಲ್ಲಿರೋ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ ಹೌಸ್ ಸರ್ಜನ್ಸ್ಗಳು, PGಸ್ಗಳು ಮತ್ತು ಸೂಪರ್ ಸ್ಪೆಷಾಲಿಟಿ ರೆಸಿಡೆಂಟ್ಸ್ಗಳ ಅಸೋಸಿಯೇಷನ್ ಆಗಿರುತ್ತೆ. ಲಾಸ್ಟ್ ಒಂದು 4 ವರ್ಷದಿಂದ ನಮಗೆ ಸ್ಟೈಪಂಡ್ ಹೆಚ್ಚಳ ಮಾಡಿಲ್ಲ ಸರ್ಕಾರದ ವತಿಯಿಂದ. ಆದ ಕಾರಣ ನಾವು ಸರ್ಕಾರಕ್ಕೆ ಮನವಿ ಮಾಡಿರ್ತೀವಿ. ಕೊನೆ 1 ವರ್ಷದಿಂದ ನಾವು ಸರ್ಕಾರಕ್ಕೆ ಪ್ರತಿನಿತ್ಯ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರು ವೈದ್ಯಕೀಯ ಶಿಕ್ಷಣ ಸಚಿವರನ್ನಾಗಲಿ, ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನಾಗಿ ಅವ್ರು ಎಲ್ಲಿ ಮೀಟ್ ಆದಲ್ಲೆಲ್ಲ ನಾವು ಕೊನೆ 1 ವರ್ಷದಿಂದ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ಆದಾಗ್ಯೂ ಕೂಡ ಅವ್ರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಕೂಡ ಮೀಟ್ ಮಾಡೋದ್ರಿಂದನೂ ನಮ್ಮ ಕುಂದುಕೊರತೆಗಳನ್ನೆಲ್ಲ ಅವ್ರ ಹೇಳ್ಕೊಂಡು ನಾವು ಲೆಟರ್ ಕೊಟ್ಟ ಮೇಲೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾಗಲಿ ಅವ್ರದ ಡಿಪಾರ್ಟ್ಮೆಂಟಿಂದಾಗಲಿ ನಮಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿರೋದಿಲ್ಲ. ನಾವು ಈ ವಿಷಯವಾಗಿ ನಮಗೆ ನೋಡ್ತೀವಿ, ಮಾಡ್ತೀವಿ ಅಂತ ಹೇಳಿದರೆ ಹೊರತು ನಮ್ಮ ಸ್ಟೈಪಂಡ್ ಹೆಚ್ಚಳ ನಮ್ಮ 1 ವರ್ಷದ ಪ್ರಯತ್ನದಿಂದ ಅದು ಆಗಿಲ್ಲ. ಅದು ಅನಿವಾರ್ಯ ಕಾರಣದಿಂದಾಗಿ ನಮಗೆ ಸ್ಟೈಪಂಡ್ ಹೆಚ್ಚಳ ನಾವು ಕರ್ನಾಟಕ ಸರ್ಕಾರ ರೆಸ್ಪಾಂಡ್ ಮಾಡದೇ ಇರೋದ್ರಿಂದ ನಾವು ಈ ದಾರಿಯನ್ನು ಹಿಡಿದು ನಾವು ಇವತ್ತು ನಿನ್ನೆಯಿಂದ ನಾವು ನಮ್ಮ ಕೆಲಸಗಳನ್ನ ಬಾಯ್ಕಾಟ್ ಮಾಡಿ ನಾವು ಸ್ಟ್ರೈಕ್ಗೆ ಕೂತಿದ್ದೀವಿ. ಆದಾಗ್ಯೂ ಕೂಡ ನಾವು ಎಮರ್ಜೆನ್ಸಿ ಸೇವೆಗಳನ್ನ ನಿಲ್ಲಿಸಿಲ್ಲ. ನಾನ್ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಾವು ಬಾಯ್ಕಾಟ್ ಮಾಡಿ ಇಲ್ಲಿ ನಾವು 500ರಿಂದ 1000 ಜನ ತನಕ ನಾವು ಸ್ಟ್ರೈಕ್ ಮಾಡೋದಕ್ಕೆ ಕೂತಿದ್ದೀವಿ. ಸರ್, ನೀವು ಸತತವಾಗಿ ನಿನ್ನೆಯಿಂದ ಕೂಡ ಇಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಅಂದರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದರೂ ಸಹ ನಿಮಗೆ ಸರ್ಕಾರದಿಂದ ಯಾವುದೇ ರೀತಿಯಂತಹ ಆಶ್ವಾಸನೆ ಬಂದಿಲ್ವಾ? ಇದು ಆ್ಯಕ್ಚುಲಿ ವಿಷಾದಕರ ಸಂಗತಿ. ಸರ್ಕಾರ ಇದನ್ನು ಮನಗಂಡು ನಾವು ಕೇಳೋಕ್ಕಿಂತ ಮುಂಚೆನೇ ನಾವು ಇಷ್ಟು ವರ್ಷಕ್ಕೊಂದ್ಸಲ ನಿಮಗೆ ಸ್ಟೈಪಂಡ್ ಹೆಚ್ಚಳ ಮಾಡಬೇಕು, ಇಷ್ಟು % ಹೆಚ್ಚಳ ಮಾಡಬೇಕು ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಪೇ ಕಮಿಷನ್ ಅಂತ ಒಂದು ಕಮಿಷನ್ ಇದೆ. ಅದು ರೆಗ್ಯುಲೇಷನ್ ಮಾಡಿ ಇಷ್ಟು ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತ ಈ ಥರ ಎಲ್ಲ ಕಮಿಷನ್ ಇದೆ. ಅದು ಅವರಿಗೆ ಇನ್ಪುಟ್ಸ್ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಅವರಿಗೆ ಈ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿ 20,000 ಕೋಟಿನ ಸರ್ಕಾರಿ ನೌಕರಿಗೆ ಸ್ಯಾಂಕ್ಷನ್ ಮಾಡಿದೆ. ಆದರೆ ನಮಗೆ PG ಓದ್ತಾ ಇರೋ ಡಾಕ್ಟರ್ಗಳಿಗೆ ಈ ಥರ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಯಾವಾಗ ನಮಗೆ ಸ್ಟೈಪಂಡ್ ಜಾಸ್ತಿ ಮಾಡಬೇಕು, ಎಷ್ಟು ಜಾಸ್ತಿ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಜಾಸ್ತಿ ಮಾಡಬೇಕು ಅಂತ ಯಾವುದೇ ರೆಗ್ಯುಲೇಷನ್ ಇಲ್ಲ. ಕೊನೆ 20 ವರ್ಷದಲ್ಲಿ ಕೂಡ ಇದೇ ರೀತಿ ನಡೆದಿದೆ. ಯಾವಾಗ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ರೋಡಿಗೆ ಬರ್ತೀವಿ ಅವಾಗಷ್ಟೇ ಸ್ಟೈಪಂಡ್ ಹೆಚ್ಚಳ ಮಾಡಿದ್ದಾರೆ. ಅದು ಏನು ನಾವು ಕೇಳಿದಷ್ಟು ಹೆಚ್ಚಳ ಮಾಡಿಲ್ಲ. ಅದಕ್ಕೆ ನಾವು ಕೇಳೋದಕ್ಕಿಂತ ಒಂದು 10% 20% ಹೆಚ್ಚಳ ಮಾಡಿ ನಮ್ಮನ್ನು ಸಪ್ರೆಸ್ ಮಾಡಿ ಬಿಡ್ತಾರೆ. ಮತ್ತೆ ಇನ್ನು 5 ವರ್ಷ ಆದಮೇಲೆ ಮತ್ತೆ ನಾವು ರೋಡಿಗೆ ಇಳಿಬೇಕು, ಬರಬೇಕು. ಕೊನೆಯ ಸಲ ಸ್ಟೈಪಂಡ್ ಹೆಚ್ಚಲಾಗಿದ್ದು 2020ನೇ ಇಸ್ವಿ ಮೇ ತಿಂಗಳಲ್ಲಿ. ಅದಕ್ಕಿಂತ ಮುಂಚೆ ಸ್ಟೈಪಂಡ್ ಹೆಚ್ಚಲಾಗಿದ್ದು 2015ನೇ ಇಸ್ವಿ. ಪ್ರತಿ 5 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ. ಅದು ಕೂಡ ನಾವು ರೋಡಿಗೆ ಇಳಿದ ಮೇಲೆ ಮಾಡ್ತಾ ಇರೋದು. ಅವರಾಗೆ ಇದನ್ನು ಅರ್ಥಕೊಂಡು ನಾವು ಈಗ ದೇಶದಲ್ಲಿ ರೈತರ ಥರ, ಸೋಲ್ಜರ್ಸ್ ಥರ ನಮ್ಮ ವೈದ್ಯಕೀಯ ಸೇವೆನೂ ಕೂಡ ತುಂಬ ಇಂಪಾರ್ಟೆಂಟ್ ಸೇವೆ. ಇದನ್ನು ಇಂಥವ್ರನ್ನ ರೋಡಿಗೆ ಬರೋಕ್ಕೆ ಬಿಡಬಾರ್ದು ಅನ್ನೋದು ಸರ್ಕಾರನೇ ಅರ್ಥಕೊಂಡು ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡಬೇಕಾಗಿತ್ತು. ಬಟ್ ವಿಷಾದಕರ ಸಂಗತಿ ಅಂದರೆ ನಮ್ಮನ್ನು ಕೂಡ ಸರ್ಕಾರ ಪರಿಗಣನೆ ತಗೊಂಡಿಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರು ಖುದ್ದಾಗಿ ಅವರೇ ವೈದ್ಯರಿದ್ದರೂ ಕೂಡ ನಮಗೆ ಈ ಪರಿಸ್ಥಿತಿ ಬಂದಿರೋದು ತುಂಬ ವಿಷಾದಕರ ಸಂಗತಿ ಆಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.